ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಜಯಂತೀಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ನಮ್ಮ ಮನೇಲಿ ಹೇಗೆ ಗಣೇಶನ ಪೂಜೆ ಮಾಡಿದ್ವಿ ಅಂತ ವಿಡಿಯೋ ಮಾಡಿದ್ವಿ. ಸಿಂಪಲ್ಲಾಗಿ ಮಾಡಿದ್ವಿ ಗಣೇಶನ ಪೂಜೆ. ನೋಡಿ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ನೋಡಿ ಈ ಥರ ಫಸ್ಟು ಗಣೇಶನಿಗೆ ಈ ಥರ ಪೂಜೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಈ ಥರ ತಿಂಡಿಗಳು ಮತ್ತು ಫ್ರೂಟ್ಸ್ 5 ಟೈಪ್ಸು, ಬಾಳೆಕಂಬ ಕಟ್ಟಿದ್ದೀವಿ. ಆಮೇಲೆ ಹಿಂದೆ ನವಿಲ್ಗರಿ ಡೆಕೋರೇಷನ್ ಮಾಡಿದ್ದೀನಿ. ಆಮೇಲೆ ಗರ್ಕೆ ಕೂಡ ಇಟ್ಟಿದ್ದೀನಿ. ಇದು ಗೌರಿ ಮುಂದೆ ಗೌರಿ ಬಾಗಿನ ಕೂಡ ಇಟ್ಟಿದ್ದೀನಿ. ಇದು ನೋಡಿ ಎಲ್ಲ ಫ್ಲವರ್ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ 1 by 1 ಪೂಜೆ ಮಾಡ್ತೀವಿ. ಫಸ್ಟು ಜನವಾರ ಗಣೇಶಂಗೆ ಹಾಕಿದ್ವಿ. ಆಮೇಲೆ ಗೌರಿಗೆ ನಾಶನ ಕುಂಕುಮ ಇಟ್ಟು ಹೂವನ್ನು ಮುಡಿಸ್ಬೇಕು. ನಂತರ ದೀಪ ಹಚ್ಕೋಬೇಕು. ನೋಡಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಸಿಂಪಲ್ಲಾಗೇ ಮಾಡಿದ್ದೀವಿ. ನೋಡಿ ಈ ಥರ ಮಾಡಿದ್ವಿ. ಗರ್ಕೆ ಕೂಡ ಇಟ್ಟಿದ್ದೀವಿ. ಗಣೇಶನಿಗೆ ಪ್ರಿಯವಾದದ್ದು ಗರ್ಕೆ. ಈ ಥರ ದೀಪ ಹಚ್ತಾ ಇದ್ದೀನಿ. ಗಣೇಶನ ಪೂಜೆ ತುಂಬಾ ವಿಶೇಷ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಮಾಡೋಕ್ಕೆ. ಆಮೇಲೆ 1 by 1 5 ಥರ ಹೂವನ್ನು ಹಾಕಿದ್ದೀವಿ. ನಾವು ಗಣೇಶನಿಗೆ ಪ್ರಿಯವಾದ ಹೂವುಗಳನ್ನ 5 ಥರ ಹಾಕಿದ್ದೀವಿ. ನೋಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ ನಾವು. ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ರೋಸ್ ಹಾರ ಕೂಡ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು ಗಣೇಶ ಪೂಜೆ ಮಾಡಿದ್ದು. ಮತ್ತು ಗೆಜ್ಜೆ ವಸ್ತ್ರ ವಿಶೇಷ 21 ಎಳೆ ಗಣೇಶನಿಗೆ ವಿಶೇಷ ಹಾಕಿದ್ದೀವಿ ಗೆಜ್ಜೆ ವಸ್ತ್ರ. ಮತ್ತು ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೈವೇದ್ಯ ಕೂಡ ಮಾಡಿದ್ದೀವಿ. ಆಮೇಲೆ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರು. ನಂತರ ಮಹಾಮಂಗಳಾರತಿ ಕೂಡ ಮಾಡಾಯಿತು. ನೋಡಿ ನಮ್ಮ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಊಟ, ಬಾಳೆ ಎಲೆ ಊಟ ಹಬ್ಬ ಅಂದರೆ ವಿಶೇಷವಾದ ಅಡುಗೆ ಮಾಡಿದ್ದೆ. ಪಾಯಸ, ಆಮೇಲೆ ಕೋಸಂಬರಿ, ಆಮೇಲೆ ವಡೆ, ಕೋಸು ಪಲ್ಯ, ರಸಮ್, ತಿಳಿಸಾರು, ಮತ್ತು ಹಸಿ ಕಡುಬು, ಬೇಯಿಸಿದ ಕಡುಬು, ಕರಿಗಡುಬು ಮತ್ತು ವಾಂಗಿಬಾತ್ ಎಲ್ಲ ಮಾಡಿದ್ವಿ. ಸೂಪರಾಗಿತ್ತು ಅಡುಗೆ ಎಲ್ಲ. ತುಂಬಾ ವಿಶೇಷವಾಗಿತ್ತು. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಹಬ್ಬದ ದಿನ ತುಂಬಾ ವಿಶೇಷ. ಈವ್ನಿಂಗ್ ಬಂದವ್ರಿಗೆ ಬಾಳೆಹಣ್ಣು ಉಸುಳಿ ಮಾಡಿದ್ವಿ, ಕೊಟ್ವಿ ಬಂದವ್ರಿಗೆಲ್ಲ. ಮತ್ತು ನೈಟು ವಿಸರ್ಜನೆ ಮಾಡಿದ್ವಿ. ಮನೇಲೇ ನಾವು ಗಣೇಶನ ಟಬ್ಬಲ್ಲಿ ಬಿಟ್ವಿ. ಯಾಕೆಂದರೆ ಮನೇಲೇ ಮಾಡಿದ್ರೆ ಆಮೇಲೆ ಆ ಮಣ್ಣು ನಮ್ಮ ಪಾಟ್ಗೆಲ್ಲ ಹಾಕ್ಕೊಂಡ್ವಿ. ತುಂಬ ಚೆನ್ನಾಗಿ ಅನಿಸ್ತಿತ್ತೆ ಮನೆಯಲ್ಲೇ ಬಿಡೋದ್ರಿಂದ. ನೋಡಿ ಈ ಥರ ಮಹಾಮಂಗಳಾರತಿ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಗಣೇಶನ ಬಿಟ್ವಿ. ನೋಡಿ ನಾವು ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ. ನಿಮಗೂ ಎಲ್ಲ ಎಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗಣೇಶ ಎಲ್ಲರಿಗೂ ಸಂಕಷ್ಟಹರ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಆಸೆಗಳನ್ನೆಲ್ಲ ಎಲ್ರಿಗೂ ನೆರವೇರಿಸಲಿ. ಆಶೀರ್ವಾದ ದೇವರಿಗೆ ಇರುತ್ತೆ. ಥ್ಯಾಂಕ್ ಯು.